Hello ಮಕ್ಕಳೇ, ಇವತ್ತಿನ ಕ್ವೆಶ್ಚನ್ ದ ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ ದ ಲೈನ್ y equals to x and curve y equals to x cube is. ಗ್ರಾಫ್ ಹೇಗಿದೆ, ಈ ಒಂದು ಲೈನ್ y equals to x ಆಗುತ್ತೆ, ಇದೊಂದು ಕರ್ವ್ ಇದೆ, ಈ ಕರ್ವ್ನಲ್ಲಿ y equals to x cube ಇದೆ. ಸೊ ಫಸ್ಟ್ ಆಫ್ ಆಲ್ ಈ ಗ್ರಾಫ್ನಲ್ಲಿ ನಾವು ಇದಿಷ್ಟೇ ರೀಜನ್ ಹುಡುಕಿದರೆ ಅದನ್ನು ಡಬಲ್ ಮಾಡಿದರೆ ಇಲ್ಲೇ ಸಿಗುವ ರೀಜನ್ ಸಿಗುತ್ತೆ, ಅದನ್ನು ಡಬಲ್ ಮಾಡಿದರೆ ಸಾಕು. ಸೊ ಏರಿಯಾ ಈಕ್ವಲ್ಸ್ ಟು ಟ್ವೈಸ್ ಆಫ್ ಈ 0, ಇಲ್ಲಿ 1 ಬರುತ್ತೆ, ಏಕೆಂದರೆ y ಈಕ್ವಲ್ಸ್ ಟು ಎಕ್ಸ್ ಇದೆ, y ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಇದೆ. ಇವೆರಡನ್ನೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ x ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಬರುತ್ತೆ, ಒಮ್ಮೆ x ಈಕ್ವಲ್ಸ್ ಟು 0 ಬರುತ್ತೆ, ಒಮ್ಮೆ x ಈಕ್ವಲ್ಸ್ ಟು 1 ಬರುತ್ತೆ. ಸೊ ಇದೇನಾಗುತ್ತೆ, ಇಲ್ಲಿ 1 ಬರುತ್ತೆ. ಸೊ ಇಲ್ಲಿ 0, ಇಲ್ಲಿ 1 ಆಗುತ್ತೆ, x ಈಕ್ವಲ್ಸ್ ಟು 0, x ಈಕ್ವಲ್ಸ್ ಟು 1. ಸೊ ಇಲ್ಲಾಗುತ್ತೆ ಅಪ್ಪರ್ ಕರ್ವ್ ಮೈನಸ್ ಲೋವರ್ ಕರ್ವ್. ಅಪ್ಪರ್ ಕರ್ವ್ ಇದಿದೆ, ಸೊ ಅಪ್ಪರ್ ಕರ್ವು ಎಕ್ಸ್ ಬರುತ್ತೆ, ಏಕೆಂದರೆ ಅಪ್ಪರ್ ಕರ್ವ್ ಇದಿದೆ ಎಕ್ಸ್. ಅದರ ನಂತರ ಲೋವರ್ ಕರ್ವ್ ಇದಿದೆ, ಲೋವರ್ ಕರ್ವ್ ಇರೋದು ಎಕ್ಸ್ y ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್. ಸೊ ಇಟ್ ವಿಲ್ ಬಿ ಎಕ್ಸ್ ಕ್ಯೂಬ್ dx. ಸೊ ಇಟ್ ವಿಲ್ ಬಿ 2 ಇಲ್ಲಾಗುತ್ತೆ, ಎಕ್ಸಿನ ಎಕ್ಸ್ ಸ್ಕ್ವೇರ್ ಬೈ 2 ಆಗುತ್ತೆ, ಇದಾಗುತ್ತೆ ಎಕ್ಸ್ ರೇಸ್ ಟು 4/4. ಇಲ್ಲಿ ಇದು ಲಿಮಿಟ್ ಹಾಕ್ತಿದೆ, ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್. ಅದ ನಂತರ 2 ಅಪ್ಪರ್ ಲಿಮಿಟ್ ಒಮ್ಮೆ ಮೈನಸ್ ಲೋವರ್ ಲಿಮಿಟ್ ಮೈನಸ್ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್, ಇಲ್ಲವುದು 4. ಸೊ ಇಟ್ ವಿಲ್ ಬಿ 2 for 1/4 minus 1/2 minus 1/4, ಇದಾಗುತ್ತೆ 2. ಸೊ ಇಟ್ ವಿಲ್ ಬಿ ಈಕ್ವಲ್ಸ್ ಟು 2 ಇಂಟು LCM ತೊಗೊಂಡ ನಂತರ 4 minus 2 divided by 4 ಬರುತ್ತೆ ಇಲ್ಲಿ, ಏಕೆಂದರೆ ಇದು 2 ಇಂಟು 2, ಇಲ್ಲಿ 1 ಆಗುತ್ತೆ. ಸಾರಿ, ಇಲ್ಲಿ 2 ಇಲ್ಲಾಗುತ್ತೆ, ಸೊ ಇಟ್ ವಿಲ್ ಬಿ 2 minus 1 divided by 4, ಇದಾಗುತ್ತೆ. ಇಲ್ಲಿ 2 ಕ್ಯಾನ್ಸಲ್ ಆಗಿ ಇಲ್ಲಿ 2 ಉಳಿಯುತ್ತೆ, ಇಲ್ಲಿ 1/2 ಉಳಿಯುತ್ತೆ. ಸೊ ದ ಆನ್ಸರ್ ಈಸ್ 1/2 ಸ್ಕ್ವೇರ್ ಯೂನಿಟ್ಸ್. ಫಸ್ಟ್ ಆಫ್ ಆಲ್ ಏರಿಯಾ ಕಂಡಿದ್ದಾರೆ, ಇಲ್ಲಿ 0.5 or 1/2 ಸ್ಕ್ವೇರ್ ಯೂನಿಟ್ಸ್ ಬರೆಯುವುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.